ನಮಸ್ಕಾರ ವಿದ್ಯಾರ್ಥಿಗಳೇ, ಪ್ರಥಮ PUCಯ ಮೊದಲನೆಯ ಒಂದು ಪದ್ಯ ದುರ್ಯೋಧನ ವಿಲಾಪ ಅನ್ನುವಂಥದ್ದು. ಈ ಒಂದು ದುರ್ಯೋಧನನ ವಿಲಾಪ ಅನ್ನುವಂತಹ ಪದ್ಯವನ್ನು ರಚಿಸಿದಂತಹವರನ್ನು ಈ ಒಂದು ಪದ್ಯಕ್ಕೆ ಸಂಬಂಧಿಸಿದಂತೆ ಸಾರಾಂಶವನ್ನು ಹಿಂದಿನ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ನಿಮ್ಮ ಅಭ್ಯಾಸ ಭಾಗದಲ್ಲಿ ಬರುವಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೆಯದಾಗಿ, ಕುರುಪತಿ ರಣರಂಗದಲ್ಲಿ ಏನನ್ನು ಮೆಟ್ಟಿ ನಡೆದನು ಅಂತ ಇದೆ. ಕುರುಪತಿ ರಣರಂಗದಲ್ಲಿ ದಡಿಗಬೆಣಗಳನ್ನು ಮೆಟ್ಟಿ ನಡೆದನು ಅಂತ ಇದೆ. ದಡಿಗಬೆಣಗಳು ಅಂದರೆ ಭಾರೀ ಎಣೆಗಳು ಅಥವಾ ರಾಶಿಯಷ್ಟು ಎಣೆಗಳನ್ನು ಆತ ಮೆಟ್ಟಿ ನಡೀತಾನೆ. ಮುಂದಿನದು, ರಣರಂಗದಲ್ಲಿ ಸಾಗುವಾಗ ದುರ್ಯೋಧನ ಯಾರ ನೆರವನ್ನು ಅವಲಂಬಿಸಿರ್ತಾನೆ ಅಂದರೆ ಅವನು ರಣರಂಗದಲ್ಲಿ ಸಾಗುವಾಗ ಸಂಜಯನ ನೆರವನ್ನು ಅವಲಂಬಿಸಿರ್ತಾನೆ. ಇನ್ನು ಪಿನಾಕಪಾಣಿ ಎಂದರೆ ಯಾರು ಅಂತಂದರೆ ಅದು ಶಿವ. ಚಕ್ರವ್ಯೂಹವನ್ನು ರಚಿಸಿದವರು ಯಾರು ಅಂತಂದರೆ ಅದು ದ್ರೋಣಾಚಾರ್ಯರು. ತಂದೆಗೆ ಜಲಾಂಜಲಿಯನ್ನು ಯಾರು ಕೊಡಬೇಕು? ತಂದೆಗೆ ಜಲಾಂಜಲಿಯನ್ನು ಮಗ ಕೊಡಬೇಕು. ದಿವ್ಯಜ್ಞಾನಿ ಅಂತ ಹೇಳ್ಬಿಟ್ಟು ಯಾರನ್ನು ಕರೆಯಲಾಗುತ್ತೆ ಅಂತಂದರೆ ಸಹದೇವನನ್ನು ದಿವ್ಯಜ್ಞಾನಿ ಅಂತ ಹೇಳಿಬಿಟ್ಟು ಕರೆಯಲಾಗುತ್ತೆ. ಇನ್ನು ಅಂಗಾಧಿಪತಿ ಅಂದರೆ ಯಾರು ಅಂದರೆ ಅದು ಕರ್ಣ. ಹರಿಯು ಕರ್ಣನಿಂದ ಬೇಡಿದ್ದೇನು ಅಂತಂದರೆ ಹರಿಯು ಕರ್ಣನಿಂದ ಕವಚವನ್ನು ಬೇಡ್ತಾನೆ. ಇನ್ನು ಮುಂದಿನದು 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ನೋಡಿ, ರಣರಂಗದಲ್ಲಿ ಬಿದ್ದಿದ್ದಂತಹ ಅಭಿಮನ್ಯುವಿನ ಕಳೇಬರವನ್ನು ಯಾವ ರೀತಿ ಅದು ದುರ್ಯೋಧನನಿಗೆ ಕಾಣಿಸ್ತಾ ಇತ್ತು ಅಂತಂದರೆ ಅರೆ ತೆರೆದು ಮುಚ್ಚಿದಂತಹ ರೆಪ್ಪೆಗಳು ಕಾಣ್ತಾ ಇದ್ವು. ತುಂಡಾಗಿ ಬಿದ್ದಿದ್ದಂತಹ ಕೈಗಳು, ಕಚ್ಚಿದಂತಹ ಕೆಳತುಟಿ, ಬಾಣಗಳಿಂದ ಜರ್ಜರಿತವಾಗಿ ರಕ್ತ ಸಮುದ್ರದಲ್ಲಿ ಹತ್ತಿದಂತೆ ರಣರಂಗದಲ್ಲಿ ಅಭಿಮನ್ಯು ಬಿದ್ದಿರ್ತಾನೆ. ಇನ್ನು ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಹೇಗೆ ವ್ಯಥಪಡ್ತಾನೆ ಅಂತಂದರೆ ದುರ್ಯೋಧನ ತನ್ನ ಮಗನ ಶವವನ್ನು ಕಂಡು ಮಗನಾದವನು ತನ್ನ ತಂದೆಗೆ ತರ್ಪಣವನ್ನು ಬಿಡುವುದು ಕ್ರಮ. ಆದರೆ ಇಲ್ಲಿ ನಾನೇ ನಿನಗೆ ತರ್ಪಣ ಬಿಡುವಂತಾಯ್ತೆ ಅಂತ ಹೇಳ್ಬಿಟ್ಟು ಆತ ವ್ಯಥೆಯನ್ನು ಪಡ್ತಾನೆ. ಇನ್ನು ದುಶ್ಯಾಸನನು ಅಣ್ಣನಿಗೆ ತೋರಿದ್ದ ವಿನಯಶೀಲತೆ ಯಾವುದು ಅಂದರೆ ತಾಯಿಯ ಎದೆ ಹಾಲಿರಲಿ, ಸೋಮಾಮೃತವಿರಲಿ, ದಿವ್ಯ ಭೋಜನವಿರಲಿ, ಯಾವುದನ್ನೂ ಅಣ್ಣ ಸ್ವೀಕರಿಸಿದ ನಂತರ ಸ್ವೀಕರಿಸುವ ವಿನಯಶೀಲತೆ ದುಶ್ಯಾಸನ ಹೊಂದಿದ್ದ ಅಂತ ಹೇಳ್ಬಿಟ್ಟು ಹೇಳಲಾಗುತ್ತೆ. ಇನ್ನು ಕರ್ಣನ ಜನ್ಮ ರಹಸ್ಯವನ್ನು ಯಾರು ಅರಿತಿದ್ದರು ಅಂತ ಇದೆ. ಅಲ್ಲಿ ಕರ್ಣನ ಜನ್ಮ ರಹಸ್ಯವನ್ನು ದುರ್ಯೋಧನ, ಕುಂತಿ, ಶ್ರೀಕೃಷ್ಣ, ದಿವ್ಯಜ್ಞಾನಿಯಾದಂತಹ ಸಹದೇವ ಹಾಗೆ ಸೂರ್ಯ ಕೂಡ ಅರ್ತಿರ್ತಾನೆ. ಇನ್ನು ದುರ್ಯೋಧನನು ಕರ್ಣನ ದಾನುಗುಣವನ್ನು ಹೇಗೆ ಪ್ರಶಂಸಿಸ್ತಾನೆ ಅಂತಂದರೆ ಇಂದ್ರ ಬೇಡಿದಾಗ ಕರ್ಣಕುಂಡಲವನ್ನು ಅಂದರೆ ಜನ್ಮದಿತ್ತವಾಗಿ ಪಡೆದಂತಹ ಕವಚವನ್ನು ಕತ್ತರಿಸಿ ಕೊಟ್ಟಿರುವುದನ್ನು ಕುಂತಿಯು ಬೇಡಿದಾಗ ದಿವ್ಯಾಸ್ತ್ರವನ್ನು ಕೊಟ್ಟಿದ್ದನ್ನು ನೆನಪಿಸ್ತಾ ದುರ್ಯೋಧನನು ಕರ್ಣನ ದಾನಗುಣಗಳನ್ನು ಪ್ರಶಂಸಿಸ್ತಾನೆ. ಇನ್ನು ಮುಂದಿನದು ಸಂದರ್ಭದ ವಾಕ್ಯಗಳು. ಗಾಂಡೀವಿಯಲ್ತು ಪಿನಾಕಪಾಣಿಯಂ ನೆರೆಯನ್ ಅನ್ನುವಂಥದ್ದು. ಈ ಒಂದು ವಾಕ್ಯವನ್ನು ಶಕ್ತಿ ಕವಿ ಅಂತಲೇ ಹೆಸರುವಾಸಿಯಾದಂತಹ ರನ್ನನು ರಚಿಸಿದಂತಹ ಗದಾಯುದ್ಧ ಆಯ್ಕೆ ಮಾಡಿಕೊಂಡ ದುರ್ಯೋಧನ ವಿಲಾಪ ಎನ್ನುವಂತಹ ಕಾವ್ಯ ಭಾಗದಿಂದ ಈ ಒಂದು ವಾಕ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಸಂದರ್ಭವನ್ನು ನೋಡೋದಾದರೆ ಮಹಾಭಾರತ ಯುದ್ಧದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡ ದುರ್ಯೋಧನ ಯುದ್ಧ ಭೂಮಿಗೆ ಬಂದಾಗ ಅಲ್ಲಿ ದ್ರೋಣರ ಶವದ ಮುಂದೆ ನಿಂತು ಈ ಮಾತನ್ನು ಆಡ್ತಾನೆ. ಇನ್ನು ವಿವರಣೆಯನ್ನು ನೋಡೋದಾದರೆ ದುರ್ಯೋಧನ ಮಹಾಭಾರತ ಯುದ್ಧದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ಬಿಟ್ಟಿರ್ತಾನೆ. ಹಾಗೆ ಭೇಟಿ ಮಾಡಲು ರಣರಂಗವನ್ನು ಹಾದು ಬರ್ತಾ ಇದ್ದ ಸಂದರ್ಭದಲ್ಲಿ ದುರ್ಯೋಧನನಿಗೆ ದ್ರೋಣರ ಮೃತ ಶರೀರ ಸಿಗ್ತದೆ. ಗುರು ದ್ರೋಣರಿಗೆ ಒದಗಿದ ಸಾವನ್ನು ನೆನೆದು ದುರ್ಯೋಧನ ರೋಧಿಸ್ತಾನೆ. ದ್ರೋಣರ ಬಿಲ್ಲು ವಿದ್ಯೆಯ ಪರಿಣಿತಿಯನ್ನು ಇಲ್ಲಿ ಸ್ಮರಿಸ್ತಾ ಮೇಲಿನಂತೆ ಹೇಳ್ತಾನೆ.
ನಿನ್ನೊರಗೆ ದೊರೆಗೆ ಗಂಡರು ಮುಳರೆ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಮಹಾಭಾರತ ಯುದ್ಧದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡು ಯುದ್ಧ ಭೂಮಿಗೆ ಬಂದ ದುರ್ಯೋಧನನು ದ್ರೋಣರ ಶವವನ್ನು ನೋಡಿ ಮುಂದೆ ಬಂದಾಗ ಅಭಿಮನ್ಯುವಿನ ಕಳೇಬರ ಇದ್ದಲ್ಲಿಗೆ ಬರ್ತಾನೆ. ಅವನು ಶಕ್ತಿ ಸಾಮರ್ಥ್ಯವನ್ನು ಹೊಗಳಿ ಮಾತನಾಡುವ ಸಂದರ್ಭ ಇದಾಗಿದೆ. ಇನ್ನು ಇದರ ಒಂದು ವಿವರಣೆಯನ್ನು ನೋಡೋದಾದರೆ, ಸಂಜಯನೊಡನೆ ಯುದ್ಧ ಭೂಮಿಗೆ ದುರ್ಯೋಧನ ಬರುವಾಗ ಅರ್ಜುನನ ಮಗನಾದಂತಹ ಅಭಿಮನ್ಯುವಿನ ಶವವನ್ನು ನೋಡ್ತಾನೆ. ದ್ರೋಣರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಿ ಯುದ್ಧ ಭೂಮಿಯಲ್ಲಿ ಅನೇಕ ರಾಜರನ್ನು ಸೋಲಿಸಿದಂತಹ ಪರಾಕ್ರಮಿಯಾದ ಅಭಿಮನ್ಯುವನನ್ನು ದುರ್ಯೋಧನ ಹೊಗಳ್ತಾನೆ. ಅಭಿಮನ್ಯುವಿನ ಶೌರ್ಯವನ್ನು ನೆನಪಿಸ್ಕೊಳ್ತಾ ದುರ್ಯೋಧನ ಅಭಿಮನ್ಯುವನನ್ನು ಕುರಿತು, ನಿನಗೆ ಯುದ್ಧದಲ್ಲಿ ಸರಿಸಾಟಿಯಾಗಿ ನಿಲ್ಲುವಂತಹ ಪರಾಕ್ರಮಿಗಳು ಇದ್ದಾರೆಯೇ ಎನ್ನುವಾಗ ಈ ಮೇಲಿನ ಮಾತು ಬಂದಿರುವಂತಹದ್ದನ್ನು ನೋಡಬಹುದು. ನೀನು ಕ್ರಮ ವಿಪರ್ಯಯ ಮಾಡುವುದೇ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ದುರ್ಯೋಧನ ತನ್ನ ಮಗನಾದ ಲಕ್ಷ್ಮಣ ಕುಮಾರನ ಶವವನ್ನು ಕಂಡ ಸಂದರ್ಭ ತನ್ನ ಮಗನಿಗೆ ಈ ರೀತಿಯಾಗಿ ಹೇಳ್ತಾನೆ. ವಿವರಣೆ: ಸಾಮಾನ್ಯವಾಗಿ ಮಗನು ತಂದೆಗೆ ತರ್ಪಣೋದಕವನ್ನು ಕೊಡುವುದು ಲೋಕಾರೂಢಿ. ಆದರೆ ಅಲ್ಲಿ ಈ ರಣರಂಗದಲ್ಲಿ ದುರ್ಯೋಧನನ ಮಗ ಲಕ್ಷಣ ಕುಮಾರ ತೀರಿರ್ತಾನೆ. ಪುತ್ರ ಸ್ನೇಹ ಕಾತರ ಮನಸ್ಸಿನಿಂದಾಗಿ ಲಕ್ಷಣ ಕುಮಾರನ ಮುಖವನ್ನು ದುರ್ಯೋಧನ ನೋಡ್ತಾನೆ. ಇನ್ನು ಬಾಳು ಬದುಕಬೇಕಾದಂತಹ ಮಗನ ಶವವನ್ನು ನೋಡಿ ತಂದೆಯಾದವನಿಗೆ ಮಗನು ತರ್ಪಣೋದಕವನ್ನು ಕೊಡುವುದು ಸರಿಯಾದ ಕ್ರಮ. ಆದರೆ ಇಲ್ಲಿ ತಂದೆಯೇ ಮಗನಿಗೆ ತರ್ಪಣ ಕೊಡುವಂತಾಯ್ತಲ್ಲ ಅಂತ ಹೇಳಿಬಿಟ್ಟು, ನೀನು ಲೋಕದಲ್ಲಿ ಇರುವಂತಹ ಕ್ರಮವನ್ನು ಬದಲಿಸಿದ್ದೀಯಾ, ಇದು ಸರಿಯೇ ಅಂತ ಹೇಳಿಬಿಟ್ಟು ತನ್ನ ಮಗನಲ್ಲಿ ದುರ್ಯೋಧನ ಕೇಳ್ತಾನೆ. ಇನ್ನು ಜನನೀ ಸ್ತನ್ಯಮನುಂಡೆ ನಾಂ ಬಳಿಕೆ ನೀಂ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಈ ಮಾತನ್ನು ದುರ್ಯೋಧನನು ರಣರಂಗದಲ್ಲಿ ಸತ್ತು ಬಿದ್ದಿದ್ದಂತಹ ದುಶ್ಯಾಸನನ್ನು ಉದ್ದೇಶಿಸಿ ಹೇಳ್ತಾನೆ. ವಿವರಣೆಯನ್ನು ನೋಡೋದಾದರೆ, ದುಶ್ಯಾಸನ ಅಣ್ಣನ ಮಾತನ್ನು ಪಾಲಿಸ್ತಾನೆ. ಈ ರೀತಿಯ ಸೋದರ ವಾತ್ಸಲ್ಯವನ್ನು ಹೊಂದಿದ ತಮ್ಮನನ್ನು ನೆನೆದಾಗ ದುರ್ಯೋಧನನಿಗೆ ವಾತ್ಸಲ್ಯ ಹೋಗ್ತದೆ. ಎದುರಿಗೆ ದುಶ್ಯಾಸನನ ಶವವಿದೆ. ಆ ಸಂದರ್ಭದಲ್ಲಿ ದುರ್ಯೋಧನ ದುಶ್ಯಾಸನನ್ನು ಕಂಡು ತಮ್ಮನಾಗಿ ಮೊದಲೇ ಸತ್ತಿರುವ ಬಗ್ಗೆ ದುಃಖವನ್ನು ವ್ಯಕ್ತಪಡಿಸ್ತಾನೆ. ಎಲ್ಲದರಲ್ಲಿಯೂ ನಿನಗಿಂತ ಸರದಿಯಲ್ಲಿ ನಾನು ಮೊದಲಿಗನಾಗಿದ್ದೆ, ಆದರೆ ಸಾವಿನ ವಿಷಯದಲ್ಲಿ ನೀನು ಏಕೆ ಮೊದಲಿಗನಾದೆ ಎಂದು ಪ್ರಶ್ನಿಸ್ತಾ ಈ ಮೇಲಿನಂತೆ ವಿವರಿಸ್ತಾನೆ. ಈಗಳ್ ನೀನು ಮಗಲ್ದೆದ್ದ ಓದಯಂಗಾಧಿಪತಿ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ದುರ್ಯೋಧನನು ರಣರಂಗದಲ್ಲಿ ತನ್ನ ಪ್ರಾಣ ಸ್ನೇಹಿತನಾದ ಕರ್ಣನ ಶವದ ಮುಂದೆ ನಿಂತು ದುಃಖಿಸುವಂತಹ ಸಂದರ್ಭ ಇದು. ಇನ್ನು ವಿವರಣೆಯನ್ನು ನೋಡೋದಾದರೆ, ಕರ್ಣ ಮತ್ತು ದುರ್ಯೋಧನ ಪ್ರಾಣ ಸ್ನೇಹಿತರು. ರಣರಂಗದಲ್ಲಿ ಸತ್ತು ಬಿದ್ದಿರುವ ಕರ್ಣನನ್ನು ನೋಡಿದ ದುರ್ಯೋಧನನಿಗೆ ಇನ್ನಷ್ಟು ದುಃಖ ಉಂಟಾಗ್ತದೆ. ನಾನು ದುಶ್ಯಾಸನ ಮತ್ತು ನೀನು ಮೂವರೂ ಅನ್ಯೋನ್ಯತೆಯಿಂದ ಇದ್ದೆವು. ಅವನು ನನ್ನಿಂದ ದೂರವಾದ ಬಳಿಕ ನಾವಿಬ್ಬರೂ ಉಳಿದೆವು. ಆದರೆ ಈಗ ನೀನೂ ಕೂಡ ನನ್ನನ್ನು ಬಿಟ್ಟು ಹೋಗಿದ್ದೀಯಾ, ನನ್ನನ್ನು ಅಗಲಿ ಎತ್ತ ಹೋದೆ ಅಂತ ಹೇಳ್ಬಿಟ್ಟು ದುರ್ಯೋಧನ ಕೇಳ್ತಾನೆ. ಇಲ್ಲಿ ಅವರಿಬ್ಬರ ಗಾಢವಾದ ಸ್ನೇಹವನ್ನು ಗುರುತಿಸಿರುವಂತಹದ್ದನ್ನು ನೋಡಬಹುದು. ಮುಂದಿನ ಒಂದು ಸಂದರ್ಭದ ವಾಕ್ಯವನ್ನು ನೋಡೋದಾದರೆ, ಆ ನರಿವೆಂಪೃತೆಯರಿವಳ್ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭ ಪ್ರಾಣ ಕಳೆದುಕೊಂಡು ಭೂಮಿಯಲ್ಲಿ ಅಂದರೆ ಯುದ್ಧ ಭೂಮಿಯಲ್ಲಿ ಬಿದ್ದ ಕರ್ಣನ ಶವವನ್ನು ನೋಡಿ ಅವನ ಹುಟ್ಟಿನ ಬಗ್ಗೆ ದುರ್ಯೋಧನ ಮಾತನಾಡುವಂತಹ ಸಂದರ್ಭ ಇದು. ಇನ್ನು ವಿವರಣೆಯನ್ನು ನೋಡೋದಾದರೆ, ಕರ್ಣನ ಹುಟ್ಟಿನ ಬಗ್ಗೆ ದುರ್ಯೋಧನ ವಿವರಿಸ್ತಾ, ಅವನ ಹುಟ್ಟಿನ ರಹಸ್ಯವನ್ನು ತಿಳಿದಿರುವುದು ಕೇವಲ ಬೆರಳೆಣಿಕೆಯ ಮಂದಿ ಮಾತ್ರ. ದುರ್ಯೋಧನ ಹೇಳುವ ಹಾಗೆ ನಿನ್ನ ಜನ್ಮ ರಹಸ್ಯವನ್ನು ನಾನು ಅರಿತಿದ್ದೇನೆ. ಕುಂತಿಗೆ ತಿಳಿದಿದೆ, ರಾಕ್ಷಸ ವೈರಿಯಾದ ಕೃಷ್ಣನಿಗೆ ಗೊತ್ತಿದೆ, ಸೂರ್ಯ ದೇವನಿಗೆ ಗೊತ್ತಿದೆ, ದಿವ್ಯಜ್ಞಾನಿಯಾದ ಸಹದೇವನಿಗೆ ನೀನಾರೆಂದು ಗೊತ್ತಿದೆ ಎನ್ನುವಾಗ ಈ ಮಾತನ್ನು ದುರ್ಯೋಧನ ಶವವಾಗಿ ಬಿದ್ದಿರುವ ಕರ್ಣನಿಗೆ ಹೇಳ್ತಾನೆ. ಇನ್ನು ಮುಂದಿನದು 5-6 ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ.
ದುರ್ಯೋಧನ ರಣರಂಗದಲ್ಲಿ ನಡೆದು ಬಂದ ಬಗೆಯನ್ನು ಕವಿ ಹೀಗೆ ವರ್ಣಿಸಿದ್ದಾರೆ ಅನ್ನುವಂಥದ್ದು ಚಿತ್ರವನ್ನು ನೋಡೋದಾದರೆ, ಕುರುಕ್ಷೇತ್ರ ಯುದ್ಧವಾದ ಬಳಿಕ ಎಲ್ಲರನ್ನೂ ಕಳೆದುಕೊಂಡು ದುರ್ಯೋಧನ ದುಃಖಿತವಾಗಿ ಯುದ್ಧ ಭೂಮಿಯಲ್ಲಿ ಶರಶೆಯಲ್ಲಿರುವಂತಹ ಭೀಷ್ಮರನ್ನು ಕಾಣಲು ಬರ್ತಾನೆ. ಸಂಜಯನೊಡನೆ ರಣರಂಗದಲ್ಲಿ ನಡೆದು ಬರ್ತಾನೆ. ಹಾಗೆ ಬರ್ತಾ ಇರುವಾಗ ಆ ಭೂಮಿಯಲ್ಲಿ ಲಕ್ಷಾಂತರ ಜನರ ಪ್ರಾಣವನ್ನು ಕಳೆದುಕೊಂಡಿದ್ದರಿಂದ ರಕ್ತದ ಸಮುದ್ರ ಅಲ್ಲಿ ಗೋಚರಿಸ್ತಾ ಇತ್ತು. ಆ ನೆತ್ತರಿನ ಸಮುದ್ರದಲ್ಲಿ ತುಂಡಾಗಿ ಬಿದ್ದಂತಹ ಆಯುಧಗಳು ಆಗಿಂದಾಗ ಪಾದಗಳನ್ನು ಇರಿತಾ ಇತ್ತು. ಅಲ್ಲಿ ಕಾಲೂರುವುದಕ್ಕೂ ಕೂಡ ಆಸ್ಪದವಿಲ್ಲದೆ ದುರ್ಯೋಧನನು ಆ ದೊಡ್ಡ ದೊಡ್ಡ ಹೆಣಗಳನ್ನು ಮೆಟ್ಟಿ ನಡೀತಾನೆ. ದುರ್ಯೋಧನನು ಆನೆಗಳೆಂಬ ಬೆಟ್ಟಗಳನ್ನು ಏರ್ತಾ ರಕ್ತದ ಹೊಳೆಗಳನ್ನು ದಾಟ್ತಾ ಕಪ್ಪಾದ ಬಳ್ಳಿಗಳ ಹಾಗೆ ನೆಲದಲ್ಲಿ ಬಾಚಿಕೊಂಡಿರುವಂತಹ ಆನೆಗಳ ಸೊಂಡಿಲುಗಳಲ್ಲಿ ಸಿಕ್ಕಿಕೊಳ್ತಾನೆ. ಇದ್ಯಾವುದನ್ನೂ ಲೆಕ್ಕಿಸದೆ ಸಂಜಯನ ಹೆಗಲನ್ನು ಅವಲಂಬಿಸಿ ಅತೀರ ಬಸದಿಂದ ನಡೆದು ಬರ್ತಾನೆ. ಇದು ದುರ್ಯೋಧನನು ರಣರಂಗದಲ್ಲಿ ನಡೆದು ಬಂದಂತಹ ಒಂದು ಬಗೆಯಾಗಿದೆ. ಇನ್ನು ಎರಡನೆಯದು ದ್ರೋಣನ ಕಳೆಬರವನ್ನು ಕಂಡ ದುರ್ಯೋಧನ ಹೇಗೆ ದುಃಖಿಸ್ತಾನೆ ಅಂತಂದರೆ, ದುರ್ಯೋಧನನು ಸಂಜಯನ ಹೆಗಲನ್ನು ಅವಲಂಬಿಸಿ ಭಾರೀ ಹೆಣಗಳನ್ನು ಮೆಟ್ಟು ನಡೀತಾನೆ. ಮುಂದೆ ಬಂದಾಗ ಅಲ್ಲಿ ಬಾಣ ಸಮೂಹದಿಂದ ನುಚ್ಚು ನೂರಾದಂತಹ ದೇಹ ಮತ್ತು ಕವಚವುಳ್ಳ ದ್ರೋಣಾಚಾರ್ಯರನ್ನು ನೋಡ್ತಾನೆ. ಸ್ವಭಾವತಃ ದುಷ್ಟನಾದ ದುಷ್ಟದುಮ್ನನ ಕೈಗೆ ಸಿಕ್ಕು ಅವನಿಂದ ತಲೆಗೂದಲು ಎಳೆಯಲ್ಪಟ್ಟು ಸತ್ತಿರುವ ದ್ರೋಣರನ್ನು ನೋಡ್ತಾನೆ. ಧನುರ್ವಿದ್ಯೆಯಲ್ಲಿ ನಿಮ್ಮನ್ನು ಮೀರಿ ನಿಲ್ಲಲು ಅರ್ಜುನನಿಗಲ್ಲ, ಸಾಕ್ಷಾತ್ ಶಿವನಿಗೂ ಕೂಡ ಅಸಾಧ್ಯವಾಗುವ ಕೌಶಲ್ಯ ನಿಮ್ಮಲ್ಲಿತ್ತು. ನಿಮ್ಮನ್ನು ಪ್ರತಿಭಟಿಸಿ ಗೆಲ್ಲುವುದು ಅಸಾಧ್ಯದ ಮಾತು. ಹೇಗಿದ್ದರೂ ಕೂಡ ನೀವು ಶಸ್ತ್ರತ್ಯಾಗ ಮಾಡಲು ಕೇವಲ ತಿರಸ್ಕಾರದಿಂದಲೋ ಅಥವಾ ನನ್ನ ಕರ್ಮಫಲವೋ ನಿಮ್ಮನ್ನು ಹಾಗೆ ಮಾಡಿಸಿತೋ ನಾನರಿಯೆ. ನಿಮಗೂ ಕೂಡ ಈ ರೀತಿಯ ಅಕಾಲವಾದ ಮೃತ್ಯು ಯಾಕಾಗಿ ಉಂಟಾಯಿತು ಅಂತ ಹೇಳ್ಬಿಟ್ಟು ಆತ ದುಃಖಿಸ್ತಾನೆ. ಇನ್ನು ಅಭಿಮನ್ಯುವಿನ ಶೌರ್ಯ ಸಾಹಸವನ್ನು ದುರ್ಯೋಧನ ಹೇಗೆ ಹೊಗಳ್ತಾನೆ ಅಂದರೆ, ಅಭಿಮನ್ಯು ಅರೆ ಮುಚ್ಚಿದಂತಹ ಕಣ್ಣು, ಅರಳಿದ ಮುಖ, ಕತ್ತರಿಸಿದ ಕೈಗಳು, ಕಚ್ಚಿದಂತಹ ಒಸಡು, ಶತ್ರುಗಳ ಬಾಣದಿಂದ ನುಚ್ಚುಗುಜ್ಜಾದ ದೇಹ, ನೆತ್ತರ ಕಡಲಲ್ಲಿ ಮುಳುಗಿ ಬಿದ್ದಿದ್ದಾನೆ. ಹೀಗಿರುವ ಅಭಿಮನ್ಯುವಿನ ದುರ್ಯೋಧನನು ನೋಡ್ತಾನೆ. ತನ್ನ ಶತ್ರುವಾದ ಅರ್ಜುನನ ಮಗನಂತ ಹೇಳ್ಬಿಟ್ಟು ತಿಳಿದರೂ ಕೂಡ ಗುಣಕ್ಕೆ ಮತ್ಸರವಿಲ್ಲ ಎನ್ನುವ ಹಾಗೆ ಆತ ಹೊಗಳ್ತಾನೆ. ದ್ರೋಣಾಚಾರ್ಯರು ನಿರ್ಮಿಸಿದಂತಹ ಚಕ್ರವ್ಯೂಹವನ್ನು ಭೇದಿಸಿ ಮುನ್ನುಗ್ಗಲು ಸಮರ್ಥರಾದವರು ಅರ್ಜುನನು. ನೀನು ಮಾತ್ರ ಬೇರೆಯವರಿಗೆ ಇದು ಅಸಾಧ್ಯ, ಇದನ್ನು ನೀನು ಪ್ರವೇಶಿಸಿದ್ದೀಯಾ. ಯುದ್ಧ ಭೂಮಿಯಲ್ಲಿ ಅಸಂಖ್ಯಾತ ಶತ್ರು ರಾಜರನ್ನು ಸಂಹರಿಸಿದವನು ನೀನಾಗಿದ್ದೀಯಾ. ಯುದ್ಧದಲ್ಲಿ ನಿನಗೆ ಸರಿಸಾಟಿಯಾಗಿ ನಿಲ್ಲುವ ಪರಾಕ್ರಮಿಗಳು ಯಾರೂ ಇಲ್ಲ. ನೀನು ಅನುಪಮ ಸಾಹಸಿ. ನಿನ್ನ ಪರಾಕ್ರಮ ಬೇರೆಯವರಿಗೆ ಬರಲು ಸಾಧ್ಯವಿಲ್ಲ. ನಿನ್ನ ಸಾಹಸಕ್ಕೆ ಸಮಾನವಾದ ಸಾಹಸವೂ ಜೊತೆಗೆ ನಿನ್ನ ಮರಣಕ್ಕೆ ಅನುಗುಣವಾದ ಮರಣವೂ ನನಗೆ ಸಿಗುವಂತಾಗಲಿ ಅಂತ ಹೇಳ್ಬಿಟ್ಟು ಪ್ರಾರ್ಥಿಸ್ತಾನೆ. ಇಲ್ಲಿ ಅಭಿಮನ್ಯು ದುರ್ಯೋಧನನಿಗಿಂತ ಪ್ರಾಯದಲ್ಲಿ ಕಿರಿಯ, ಅಲ್ಲದೆ ಶತ್ರುಪುತ್ರ. ಹೀಗಿದ್ದರೂ ಕೂಡ ಅಭಿಮನ್ಯುವಿನ ಶೌರ್ಯ ಸಾಹಸವನ್ನು ದುರ್ಯೋಧನ ಹಾಡಿ ಹೊಗಳ್ತಾನೆ. ಇದು ದುರ್ಯೋಧನನ ಒಂದು ಹೆಚ್ಚುಗಾರಿಕೆಯಾಗಿರುವಂತಹದ್ದನ್ನು ನೋಡಬಹುದಾಗಿದೆ. ಇನ್ನು ದುರ್ಯೋಧನನು ದುಶ್ಯಾಸನನ್ನು ಕಂಡು ವ್ಯಕ್ತಪಡಿಸಿದ ಭಾವನೆಗಳಾವುವು ಅಂತ ಇದೆ. ಮಹಾಭಾರತ ಯುದ್ಧದಲ್ಲಿ ತನ್ನವರನ್ನೆಲ್ಲ ಕಳೆದುಕೊಂಡ ದುರ್ಯೋಧನನು ಯುದ್ಧ ಭೂಮಿಯಲ್ಲಿ ಶರಶೈಯಲ್ಲಿದ್ದ ತಾತ ಭೀಷ್ಮರನ್ನು ಭೇಟಿ ಮಾಡಲು ಸಂಜಯನೊಡನೆ ಬರ್ತಾನೆ. ಸತ್ತು ಬಿದ್ದಿರುವಂತಹ ಗುರು ದ್ರೋಣಾಚಾರ್ಯ, ಅರ್ಜುನನ ಮಗ ಅಭಿಮನ್ಯು, ಮಗ ಲಕ್ಷಣ ಕುಮಾರ ಇವರೆಲ್ಲರನ್ನ ನೋಡಿ ದುಃಖಿಸ್ತಾ ತಮ್ಮನಾದ ದುಶ್ಯಾಸನನ ಶವವನ್ನು ನೋಡ್ತಾನೆ. ವಿಪರೀತವಾದಂತಹ ದುಃಖ ವ್ಯಾಪಿಸಿಕೊಳ್ತದೆ. ಇನ್ನು ಭ್ರಾತೃವಾತ್ಸಲ್ಯದಿಂದ ನಿನ್ನನ್ನು ಕೊಂದವನು ಈಗಲೂ ಬದುಕಿರುವಾಗ ಆತನನ್ನು ಹೊಡೆದು ಕೊಲ್ಲದೆ ಬಿಟ್ಟ ನಾನು ಇನ್ನೂ ಜೀವಿಸಿದ್ದೇನಲ್ಲ ಅಂತ ಹೇಳ್ಬಿಟ್ಟು ತನ್ನ ಬಗ್ಗೆ ತಾನೇ ನಾಚಿಕೆ ಪಟ್ಕೊಳ್ತಾನೆ. ಸೇಡಿಗೆ ಸೇಡು ತೀರಿಸದೆ ಹೋದೆನಲ್ಲ, ಇದು ತನ್ನಂಥವನಿಗೆ ಉಚಿತ ಅಲ್ಲ ಅಂತ ಹೇಳ್ತಾನೆ. ಇನ್ನು ತಾಯಿಯ ಎದೆ ಹಾಲು ಕುಡಿದದ್ದು ಸೋಮಾಮೃತ,
ದಿವ್ಯ ಭೋಜನಗಳನ್ನು ನಾನು ಮೊದಲು ಸೇವಿಸಿದ್ದೇನೆ, ಆ ನಂತರ ತಮ್ಮನಾದ ನೀನು ಸೇವಿಸಿದ್ದು. ಚಿಕ್ಕದಾಗಿನಿಂದ ಎಲ್ಲಿಯೂ ಈ ಕ್ರಮ ತಪ್ಪಲಿಲ್ಲ. ಸಾವಿನಲ್ಲೂ ಹಿರಿಯವನಾದ ನಾನು ಸತ್ತ ಬಳಿಕ ಕಿರಿಯವನಾದ ನೀನು ಸಾಯಬೇಕಿತ್ತು. ಇಲ್ಲಿ ಮಾತ್ರ ನೀನು ಕ್ರಮವನ್ನು ತಪ್ಪಿದ್ದೀಯಾ ಎನ್ನುವುದಾಗಿ ನೋವನ್ನು ತೋಡ್ಕೊಳ್ತಾ ಮರುಗ್ತಾನೆ. ಇನ್ನು ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನ ಹೇಗೆ ಕೊಂಡಾಡಿದ್ದಾನೆ ಅಂದರೆ, ದುರ್ಯೋಧನನು ತನ್ನ ಸಮಸ್ತ ಬಂಧುಗಳನ್ನು ಕಳೆದುಕೊಂಡಿರ್ತಾನೆ. ಶರಶೈಯಲ್ಲಿ ಮಲಗಿದ್ದ ಭೀಷ್ಮರನ್ನು ಕಾಣಲು ಸಂಜಯನೊಡನೆ ಬರ್ತಾನೆ. ಆಗ ರಣರಂಗದಲ್ಲಿ ಹೋರಾಡಿ ಸಾವನ್ನಪ್ಪಿದ ಶವಗಳನ್ನು ನೋಡ್ತಾನೆ. ಅದರಲ್ಲಿ ತನ್ನ ಪ್ರಾಣ ಸ್ನೇಹಿತನಾದ ಕರ್ಣನ ಶವವನ್ನು ನೋಡಿ ಆತನ ಗುಣಗಳನ್ನು ಕೂಡ ಹೇಳ್ತಾನೆ. ಕರ್ಣ ಸತ್ಯ, ತ್ಯಾಗ, ಪರಾಕ್ರಮಗಳಿಗೆ ನೀನು ಮೊದಲಿಗನಾಗಿದ್ದೀಯ. ನೀನಿರುವಲ್ಲಿ ಸುಳ್ಳು, ಅತ್ಯಾಸೆ, ಭಯ ಇರಲು ಸಾಧ್ಯವಿಲ್ಲ. ನೀನಿದ್ದರೆ ಮಾತ್ರ ನನಗೆ ರಾಜ್ಯ, ಅರಸೊತ್ತಿಗೆ, ಶ್ವೇತಛತ್ರ, ವಂಶ ಎಲ್ಲವೂ. ನೀನಿಲ್ಲದ ಬಳಿಕ ಇವೆಲ್ಲ ನನಗೆಲ್ಲಿವೆ. ಕರ್ಣನಂಥ ಸ್ನೇಹಿತನಿಲ್ಲದೆ ಇವೆಲ್ಲವೂ ಅರ್ಥಹೀನ ಎನ್ನುತ್ತಾನೆ. ಕರ್ಣನ ದಾನ ಗುಣಗಳನ್ನು ದುರ್ಯೋಧನ ಇಲ್ಲಿ ಗುರುತಿಸಿದ್ದಾನೆ. ಇಂದ್ರನು ಬಂದು ಕರ್ಣನ ಜನ್ಮದತ್ತವಾದ ರಕ್ಷಾ ಕವಚವನ್ನು ದಾನವಾಗಿ ಬೇಡಿದಾಗ ಅದನ್ನು ಕತ್ತರಿಸಿಕೊಟ್ಟ. ದಾನಶೂರನಾಗಿದ್ದೀಯ, ಅಲ್ಲದೆ ಕುಂತಿ ಬಂದು ಕೇಳಿದಾಗ ದಿವ್ಯಾಸ್ತ್ರವನ್ನು ಹಿಂದೂ ಮುಂದೆ ನೋಡದೆ ನೀಡಿದ್ದೀಯ. ಪರಾಕ್ರಮದಲ್ಲಿ, ದಾನದಲ್ಲಾಗಲಿ ನಿನಗೆ ಸಮಾನರಾದವರು ಮತ್ತೊಬ್ಬರಿಲ್ಲ ಅಂತ ಹೇಳಿಬಿಟ್ಟು ದುರ್ಯೋಧನ ಕರ್ಣನನ್ನು ಹೊಗಳ್ತಾನೆ. ಇಷ್ಟು ದುರ್ಯೋಧನ ವಿಲಾಪ ಅನ್ನುವಂತಹ ಒಂದು ಪದ್ಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಅಭ್ಯಾಸ ಭಾಗದ ಪ್ರಶ್ನೋತ್ತರಗಳಾಗಿತ್ತು. ಮುಂದಿನ ಪದ್ಯ ಅಥವಾ ಗದ್ಯಗಳಿಗೆ ಸಂಬಂಧಿಸಿದಂತೆ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.